ಒಂದು ಹೃದಯ ವಿದ್ರಾವಕ ಘಟನೆ ನಮ್ಮ ಸೂರ್ಯಪಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ. ತುಂಬಾ ದುರದೃಷ್ಟಕರ ಘಟನೆ. ಅಶ್ವಿನಿ ಹನುಮಂತ್ ಹಳಕಟ್ಟಿ ಅನ್ನುವಂಥ 30 ವರ್ಷದ ತಾಯಿ ತನ್ನ ಮಗುವನ್ನ ಹೊಂದಿರತಕ್ಕಂಥ ಘಟನೆ. ಈಗಾಗಲೇ ಈ ಮಹಿಳೆಗೆ 3 ಜನ ಹೆಣ್ಮಕ್ಳಿದ್ರು. ಸೊ ಸತತವಾಗಿ 4ನೇ ಬಾರಿಯೂ ಕೂಡ ಹೆಣ್ಮಗು ಆಯಿತು ಅನ್ನೋಂಥ ಒಂದು ಬೇಜಾರಲ್ಲಿ ಮಗುವಿನ ಕತ್ತತ್ರ ಒಂದು ಬೆರಳಿಟ್ಟು ಅದರಿಂದ ಕತ್ತು ಹಿಸಿಕ್ಸಿ ಉಸಿರುಗಟ್ಟಿಸಿ ಸಾಯುವಂಥ ಒಂದು ಕುಕೃತ್ಯವನ್ನ ಈ ಮಹಿಳೆ ಮಾಡಿದ್ದಾಳೆ. ತುಂಬಾ ದುರ್ದೈವಕರ ಘಟನೆ. ಆದರೆ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳಲೇಬೇಕು. ಆ ಪ್ರಕಾರವಾಗಿ ಈ ಅಶ್ವಿನಿ ಹಳಕಟ್ಟಿಯ ತಾಯಿ ಆಗಿರ್ತಕ್ಕಂಥ ರೇಣುಕಾ ಪಡಿಯಪ್ಪ ಮೂಲಿಮನಿ ಅವರೇ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ರೀತಿ ಏನು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ. ನಿನ್ನೆ ದಿವಸ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿ ಇವತ್ತಿನ ಬೆಳಗಿನ ಜಾವ ಮಗುವಿನ ಉಸಿರುಗಟ್ಟಿ ಸಾಯಿಸಿದ್ದಾಳೆ ನನ್ನ ಮಗಳು ಅಂತ ಹೇಳಿ ಮುದುಕವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವೊಂದು ಕೊಲೆ ಪ್ರಕರಣವನ್ನು ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. 2 ದಿನ ಮಗು ಮೊನ್ನೆ ದಿವಸ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಅದೇ ಕಂಡು ಬಂದಿದೆ, ಹೆಣ್ಮಗು ಆಗಿರೋದಕ್ಕೆ ಅಂತಾನೆ. ಈಗ ಆಲ್ರೆಡಿ 3 ಜನ ಹೆಣ್ಮಕ್ಳಿದ್ದಾರೆ. ಮುಂದೆ ತನಿಖೆ ನಡೆಯುತ್ತೆ. ಇನ್ನು ಮನೆಯಲ್ಲಿ ಇವ್ರ ತಾಯಿ ಮತ್ತೆ ಮಕ್ಕಳ ಜೊತೆನೆ ಇವ್ರು ಆಸ್ಪತ್ರೆಗೆ ಬಂದಿರೋದು. ಹೊಟ್ಟೆ ನೋವು ಶುರು ಆದ ತಕ್ಷಣ ಗಂಡ ಮನೇಲಿ ಇರ್ಲಿಲ್ಲ. ಅವನು ಈ ಬೋರ್ವೆಲ್ ಹಾಕ್ತಾರಲ್ಲ ಆ ರೀತಿ ಒಂದು ಕೆಲಸ ಮಾಡತಕ್ಕಂಥವನು. ಅವನು ಅದ್ರ ಮಗುವಿನ ಜೊತೆ ಬೋರ್ವೆಲ್ ಹಾಕ್ಲಿಕ್ಕೆ ಬೇರೆ ಊರಿಗೆ ಹೋಗಿದ್ದ. ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಆ ರೀತಿ ಯಾವುದೂ ಕಂಡು ಬಂದಿಲ್ಲ. ಮತ್ತೆ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರು ಅನ್ನೋಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ. ಆದಾಗ್ಯೂ ಕೂಡ ತಾವು ಹೇಳಿದಾಗೆ ಎಲ್ಲ ಆಯಾಮಗಳಿಂದ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಕಾನೂನು ಏನು ಹೇಳುತ್ತೆ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ, ಹಾಗಾಗಿ ನಾವು ಅರೆಸ್ಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಮಹಿಳೆ ಬಾಣಂತಿಯಲ್ಲಿದ್ದಾಳೆ. ಮಹಿಳೆಯ ಬಾಣಂತಿತನದ ಒಂದು ಹಂತವನ್ನ ನಾವು ಆರೋಗ್ಯಾಧಿಕಾರಿಗಳಿಂದ ತೆಗೆದುಕೊಂಡು ಅವಳನ್ನ ನಾವು ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ಲಿಕ್ಕೆ ಯಾವುದೂ ಅಡೆತಡೆ ಇಲ್ಲ ಅಂತಂದ್ರೆ ಅದನ್ನ ಖಚಿತಪಡಿಸ್ಕೊಂಡು ಆಮೇಲೆ ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ತೇವೆ.